ಸರ್ ಈ ರೀತಿ ಹತ್ತಿ ಬತ್ತಿ ಮಷೀನ್ ಅನ್ನು ತಗೊಂಡು ಈ ರೀತಿ ಹತ್ತಿ ಬತ್ತಿಯನ್ನು ತಯಾರು ಮಾಡಿ ಯಾರು ಬೇಕಾದ್ರೂ ಒಳ್ಳೆ ಆದಾಯವನ್ನು ಗಳಿಸಬಹುದು. ಈ ರೀತಿ ಹತ್ತಿ ಬತ್ತಿಯನ್ನು ತಯಾರು ಮಾಡಕ್ಕೆ ರಾ ಮೆಟೀರಿಯಲ್ ಕೂಡ ನಾವೇ ಕೊಡ್ತಾ ಇದ್ದೇವೆ. ಮತ್ತೆ ನೀವು ತಯಾರು ಮಾಡಿದ್ದು ಪ್ರಾಡಕ್ಟ್ ಅನ್ನು ಬೈಬ್ಯಾಕ್ ನಾವೇ ತಗೋತಾ ಇದ್ದೇವೆ ವಿತ್ ಅಗ್ರಿಮೆಂಟ್ ಸರ್. ಸರ್ ಈ ರೀತಿ ಹತ್ತಿ ಬತ್ತಿ ಮಷೀನ್ ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡಕ್ಕೆ ಯಾವುದೇ ರೀತಿ ಎಜುಕೇಶನ್ ಬೇಕಾಗಿಲ್ಲ, ಯಾವುದೇ ರೀತಿ ಸ್ಪೆಷಲ್ ಸ್ಕಿಲ್ ಬೇಕಾಗಿಲ್ಲ, ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಸರ್. ಸರ್ ಇದು ಮಷೀನ್ ಅನ್ನು ನೀವು ಮನಿ ಕರೆಂಟ್ ಒಳಗೆ ಬಳಸಬಹುದು ಸರ್. ಇದು ಒಂದು ನೆವರ್ ಎಂಡಿಂಗ್ ಬಿಸ್ನೆಸ್ ಸರ್. ಇದು ಈ ಪೂಜಾ ಸಲುವಾಗಿ ಮೊದ್ಲೇನು ಬೆಳೆಸ್ತಿದ್ರು, ಈಗೂ ಬೆಳೆಸ್ತಾ ಇದಾರೆ, ಮುಂದೆ ಬೆಳೆಸ್ತಾರೆ ಸರ್. ನಿಮ್ದು ಒಂದು ಓನ್ ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡಿ ನಿಮ್ದು ಓನ್ ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ರಾ? ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ಬೆಂಗಳೂರಿನ ಬನಶಂಕರಲ್ಲಿ ಇರುವಂತಹ ಶ್ರೀ ಸಿದ್ಧಾರೂಢ ಎಂಟರ್ಪ್ರೈಸಸ್ ಹತ್ರ ಇದೀನಿ. ಇಲ್ಲಿ ಯಾಕೆ ಬಂದಿದ್ದೀನಪ್ಪ ಅಂತಂದ್ರೆ ಒಂದು ವಿಡಿಯೋದಲ್ಲಿ ನಾನ್ ನಿಮಗೆ ಒಂದು ಹತ್ತಿ ಬತ್ತಿ ತಯಾರಿಸುವ ಮಷಿನ್ ಇಟ್ಕೊಂಡು ನೀವು ಯಾವ ತರ ಒಂದು ನಿಮ್ದೇ ಆದ ಒಂದು ಕಂಪನಿನ ಶುರು ಮಾಡಿ ನಿಮ್ದೇ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಂಡು ಯಾವ ತರ ಒಂದು ಒಳ್ಳೆ ಆದಾಯ ಗಳಿಸಬಹುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿನ ಕೊಡಕ್ ಬಂದಿದ್ದೀನಿ. ಬನ್ನಿ, ಒಂದು ಟೈಮ್ ನ ವೇಸ್ಟ್ ಮಾಡದೆ ಒಂದು ವಿಡಿಯೋನ ಶುರು ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಖಂಡಿತವಾಗಿ ಸರ್. ನನ್ನ ಹೆಸರು ನಿಖಿತಾ. ನನ್ನ ಇಂಡಸ್ಟ್ರಿ ಬಂದ್ಬಿಟ್ಟು ಸಿದ್ಧಾರೂಢ ಎಂಟರ್ಪ್ರೈಸಸ್, ಬ್ಯಾಂಗ್ಳೂರ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಲ್ಲಿ ಇದೆ ಸರ್. ಓಕೆ ಮೇಡಮ್, ಈಗ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ಈ ಒಂದು ಹತ್ತಿಯಿಂದ ಬತ್ತಿ ತಯಾರು ಮಾಡೋ ಮಷಿನ್ ಇಟ್ಕೊಂಡು ನೀವು ಒಳ್ಳೆ ಆದಾಯ ಗಳಿಸಬಹುದು ಅಂತ ಹೇಳ್ತಾ ಇದ್ದೀರಾ. ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ಸರ್. ನೋಡಿ, ಇದು ಹತ್ತಿ ಬತ್ತಿ ಮಷಿನ್ ಇದೆ. ಇದು ಕನ್ವಿನಿಯಂಟ್ ಮಷಿನ್ ಇದೆ ಸರ್. ಚಿಕ್ಕದ ಮಷಿನ್ ಇರುತ್ತೆ. ನೀವು ಯಾವ್ದಾದ್ರೆ ಮನೆಯೊಳಗೆ ಟೇಬಲ್ ಮೇಲೆ ಇಟ್ಕೊಂಡು ಸಿಂಗಲ್ ಫೇಸ್ ಕರೆಂಟ್ ಯೂಸ್ ಮಾಡ್ಕೊಂಡು ಈ ರೀತಿ ನಮ್ಗೆ ಬತ್ತಿ ರೆಡಿ ಮಾಡಿ ಕೊಡಬಹುದು. ಓಕೆ ಮೇಡಮ್, ಈಗ ಹತ್ತಿ ಇಟ್ಕೊಂಡು ನಾವು ಬತ್ತಿ ಹೇಗೆ ತಯಾರು ಮಾಡೋದು ಮೇಡಮ್? ಸರ್ ಅದ್ರ ಸಲುವಾಗಿ ನಾವೇ ರಾ ಮೆಟೀರಿಯಲ್ ಈ ರೀತಿ ನಿಮ್ಗೆ ಹತ್ತಿ ರಾ ಮೆಟೀರಿಯಲ್ ನಾವೇ ಪ್ರೊವೈಡ್ ಮಾಡ್ತಾ ಇದ್ದೇವೆ. ನೀವು ಇದ್ರ ಜೊತೆಗೆ ನಿಮ್ಗೆ ರಾ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ಕೊಳ್ಳೆ ನೀವು ಯಾವ ರೀತಿ ಪ್ರಾಡಕ್ಟ್ ಅನ್ನು ತಯಾರು ಮಾಡ್ಬೇಕು ಅನ್ನೋದಕ್ಕೂ ಟ್ರೈನಿಂಗ್ ಕೂಡ ನಾವು ಇಲ್ಲೇ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಓಕೆ ಮೇಡಮ್, ಒಂದ್ಸಲ ಡೆಮಾನ್ಸ್ಟ್ರೇಷನ್ ಕೊಡ್ತೀರಾ? ಖಂಡಿತವಾಗಿ ಸರ್, ಬನ್ನಿ ತೋರಿಸ್ತೇನೆ. ಇಲ್ಲೇ ಇದು ಹತ್ತಿ ಇರತ್ತೆ ಇಲ್ಲ, ಈ ರೀತಿ ನಾವು ನಿಮ್ಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ನಾವು ಇಲ್ಲಿಂದ ಬತ್ತಿ ಹಾಕ್ತಾ ಇದ್ರೆ ಇಲ್ಲಿಂದ ಈ ರೀತಿ ಬತ್ತಿ ಬರ್ತಾ ಇರತ್ತೆ. ನೋಡಿ, ಈ ರೀತಿ ಬತ್ತಿ ಬರುತ್ತೆ. ನಿಮ್ಗೆ ಡೆಮೋ ಕೊಡ್ತೀನಿ ಸರ್, ಒಂದ್ಸಲ ಬನ್ನಿ. ಸೈಜ್ ಯಾವ ತರ ನೀವು ರೆಡಿ ಮಾಡ್ಕೋಬೇಕಂತ ಹೇಳ್ತೀರಾ? ಸರ್ ಈ ರೀತಿ ನಾವು 4 ಇಂಚು ಸೈಜ್ ತಗೊಂಡು ಈ ರೀತಿ ಕಟ್ ಮಾಡಿ ಪೀಸ್ ಮಾಡಿ ಬತ್ತಿ ಈ ರೀತಿ ಹಾಕ್ಬೇಕು. ಓಕೆ, ಈ ಒಂದು ರೋಲ್ ಅಲ್ಲಿ ಎಷ್ಟು ಪೀಸ್ ಮಾಡ್ಕೋಬೇಕು ಮೇಡಮ್? ಸರ್ ಒಂದು ಬತ್ತಿಯಲ್ಲಿ ಕಾಟನ್ ಮೇಲೆ ಡಿಪೆಂಡ್ ಇರುತ್ತೆ ಸರ್, ಥಿಕ್ನೆಸ್ ಮೇಲೆ ಡಿಪೆಂಡ್ ಇರುತ್ತೆ ಅದು. ಸರ್ ಈಗ ಆನ್ ಮಾಡ್ತೀನಿ ನೋಡಿ ಮಷೀನು. ಈ ರೀತಿ ನೀವು ಮಷೀನ್ ಆನ್ ಮಾಡೋದ್ಕೊಳ್ಳೆ ಫಸ್ಟ್ ಬೆಲ್ಟಿಗೆ ಸ್ಪ್ರೇ ಮಾಡ್ಬೇಕು ಸರ್. ನೀರ್ ಸ್ಪ್ರೇ ಮಾಡಿದ್ರೆ ಬತ್ತಿ ಚೆನ್ನಾಗಿ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಒಂದು ರೋಟೇಷನ್ ಆಗ್ಬೇಕು ಸರ್ ಬತ್ತಿಗೆ, ಬೆಲ್ಟ್ಗೆ ಹಸಿ ಆಗೋದಕ್ಕೆ. ಆಮೇಲೆ ನೀವು ಈ ರೀತಿ ಕಟ್ ಪೀಸ್ ಮಾಡಿ ಈ ರೀತಿ ಹಾಕ್ತಾ ಹೋಗ್ಬೇಕು. ಈ ರೀತಿ ಮಾಡ್ತಾ ಹೋಗ್ಬೋದು. ಸೊ ನೀಟಾಗಿ ಬರುತ್ತೆ, ಯಾವುದೇ ಒಂದು ಟೆನ್ಷನ್ ಇಲ್ಲ. ಏನು ಟೆನ್ಷನ್ ಇಲ್ಲ. ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಸರ್. ಯಾರಾದ್ರೆ ಮಾಡಬಹುದು. ಇದಕ್ಕೆ ಯಾವುದೇ ರೀತಿ ಎಜುಕೇಶನ್ ಬೇಕಾಗಿಲ್ಲ, ಯಾವುದೇ ರೀತಿ ಸ್ಪೆಷಲ್ ಸ್ಕಿಲ್ ಬೇಕಾಗಿಲ್ಲ. ಮನೆಯೊಳಗೆ ಕುಂತು ಯಾರಾದ್ರೆ ಮಾಡಬಹುದು. ಪಾರ್ಟ್ ಟೈಮ್ ಮಾಡಬಹುದು, ಫುಲ್ ಟೈಮ್ ಮಾಡಬಹುದು ಸರ್. ಸರ್ ನೋಡಿದಿರಲ್ಲ ಎಷ್ಟು ಈಸಿ ಇದೆ ಅಂತ ಹೇಳಿದ್ದು ಪ್ರೊಸೀಜರು. ನಿಮ್ಗೆ ಈ ರೀತಿ ಬತ್ತಿ ರೆಡಿ ಆದ್ಮೇಲೆ ನೀವು ಈ ರೀತಿ ಈಸಿಯಾಗಿ ಬತ್ತಿ ರೆಡಿ ಮಾಡಬಹುದು. ನಿಮ್ಗೆ ಬತ್ತಿ ರೆಡಿ ಆಯ್ತು, ಆದ್ರೆ ಮುಂದೆ ನಿಮ್ಗೆ ಸೇಲ್ ಹೆಂಗ್ ಮಾಡ್ಬೇಕು ಅನ್ನೋದು ಒಂದು ವಿಚಾರ ಬರುತ್ತೆ. ಆದ್ರೆ ನಿಮ್ಗೆ ಮಾರ್ಕೆಟಿಂಗ್ ನಾಲೆಜ್ ಇದೆಯಾ ಸರ್? ಓಕೆ, ಮಾರ್ಕೆಟಿಂಗ್ ನಾಲೆಜ್ ಇದ್ರೆ ಸರ್ ನಿಮ್ದು ಓನ್ ಬ್ರ್ಯಾಂಡ್ ಅನ್ನು ಮಾಡಿ ನೀವಾಗೆ ಸೇಲ್ ಮಾಡಿ ಚೆನ್ನಾಗಿ ಆದಾಯವನ್ನು ಗಳಿಸಬಹುದು. ಓಕೆ, ನಿಮ್ಗೆ ಮಾರ್ಕೆಟಿಂಗ್ ನಾಲೆಜ್ ಇಲ್ವಾ ಸರ್? ಆಯ್ತು, ಪರವಾಗಿಲ್ಲ. ಖಂಡಿತವಾಗಿ ನಮ್ ಕಡೆಯಿಂದ ಒಂದು ಸಪೋರ್ಟ್ ಮಾಡ್ತಾ ಇದ್ದೀವಿ, ಬೈ ಬ್ಯಾಕ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಮಷಿನ್ ತಗೊಂಡ್ರೆ ನಿಮ್ಗೆ 1 ವರ್ಷ ಅಗ್ರಿಮೆಂಟ್ ಮಾಡಿ ಕೊಡ್ತಾ ಇದ್ದೀನಿ ಸರ್. 1 ವರ್ಷ ಮಟ್ಟ ನೀವೇನ್ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ರ ನಾವೇ ಬೈ ಬ್ಯಾಕ್ ತಗೋತಾ ಇದೀವಿ. ಅಂದ್ರೆ ಈಗ ಸ್ಟಾರ್ಟಿಂಗ್ 1 ವರ್ಷ ನಮ್ ಮಾರ್ಕೆಟಿಂಗ್ ನಾಲೆಜ್ ಸಿಗೋವರೆಗೂ ನೀವೇ ಬೈ ಬ್ಯಾಕ್ ಮಾಡ್ಕೋತೀರಾ? ಹೌದು ಸರ್, ನಾವೇ ನಿಮ್ಗೆ ಮಾರ್ಕೆಟಿಂಗ್ ಸಪೋರ್ಟ್ ಸಂಬಂಧ ಯಾರು ಹೆಣ್ಮಕ್ಳಿಗೆ ಯಾರಿಗೆ ಮಾರ್ಕೆಟಿಂಗ್ ನಾಲೆಜ್ ಇರಲ್ಲ ಅವ್ರ ಸಲುವಾಗಿ ನಾವು ಬೈ ಬ್ಯಾಕ್ ಆಪ್ಷನ್ ಕೂಡ ಓಪನ್ ಮಾಡಿದ್ದೇವೆ. 1 ವರ್ಷದ ಅಗ್ರಿಮೆಂಟ್ ಮಾಡಿ ಕೊಡ್ತಾ ಇದ್ದೀವಿ. 1 ವರ್ಷವರೆಗೆ ನೀವೇನ್ ರೆಡಿ ಮಾಡ್ತಾ ಇದ್ದೀರಾ ಎಲ್ಲ ಬೈ ಬ್ಯಾಕ್ ನಾವೇ ತಗೋತಾ ಇದ್ದೀವಿ ಸರ್. ಇದೊಂದು ಹತ್ತಿ ಬತ್ತಿ ಇದೆ ಇಲ್ಲ, 1000 ವರ್ಷಗಳಿಂದ ದೇವಸ್ಥಾನ ಒಳಗೆ ಮನಿ ಒಳಗೆ ಪೂಜಾ ಸಲುವಾಗಿ ಬಳಸ್ತಾ ಇದ್ರು. ಈಗ ಕೂಡ ಬಳಸ್ತಾ ಇದ್ದಾರೆ, ಮುಂದ್ ಕೂಡ ಬಳಸ್ತಾರೆ. ಇದು ನೆವರ್ ಎಂಡಿಂಗ್ ಬಿಸ್ನೆಸ್ ಸರ್. ಇದು ಲೈಫ್ ಟೈಮ್ ಬಿಸ್ನೆಸ್ ಆಪರ್ಚುನಿಟಿ ಇದೆ ಮೇಡಮ್. ಈಗ ಈ ಒಂದು ಮಷಿನ್ ಇದೆಯಲ್ಲ, ಇದೊಂದು ನಾವು ಮನೆ ಕರೆಂಟ್ ಗೆ ಬಳಸಬಹುದಾ? ಹೌದು ಸರ್. ಇದ್ರದ್ದು ಮೋಟರ್ ಬಂದ್ಬಿಟ್ಟು 0.25 HP ಇರುತ್ತೆ. ಸಿಂಗಲ್ ಫೇಸ್ ಮನಿ ಕರೆಂಟ್ ಸಾಕು.
ಮೇಡಮ್ ಈಗ ಈ ಒಂದು ಮಷಿನ್ ಇಟ್ಕೊಂಡು ಒಂದ್ ದಿವಸಕ್ಕೆ ನಾವು ಎಷ್ಟು ಪ್ರೊಡಕ್ಷನ್ ರೆಡಿ ಮಾಡ್ಬೋದು ಮೇಡಮ್? ಸರ್ ಇದು ಮಷಿನ್ ಒಳಗೆ ಡೈಲಿ ನೀವು 1 ರಿಂದ 2 kg ದಿನ ಪ್ರೊಡಕ್ಷನ್ ಅನ್ನು ಮಾಡ್ಕೋಬಹುದು ಸರ್. ನಿಮ್ಗೆ ಓನ್ ಮಾರ್ಕೆಟಿಂಗ್ ನಾಲೆಜ್ ಇದ್ರೆ ಸರ್ ನಿಮ್ದು ಓನ್ ಬ್ರ್ಯಾಂಡ್ ಮಾಡಿ ಈ ರೀತಿ ನೀವು ನೋಡಿ 10 ಗ್ರಾಮ್ ಅನ್ನು 2 ಪ್ಯಾಕೆಟ್ ಒಳಗೆ ಹಾಕಿ ಈ ರೀತಿ ಸೀಲಿಂಗ್ ಮಾಡಿ ನೀವು ಮಾರ್ಕೆಟ್ ಒಳಗೆ ಕೂಡ ಸೇಲ್ ಮಾಡಬಹುದು. 10 rupees 1 ಪ್ಯಾಕೆಟ್ ಸೇಲ್ ಆಗ್ತಾ ಇದೆ ಸರ್. ನೀವು ಆ ರೀತಿ ನೀವು ಪ್ಯಾಕೆಟ್ಸ್ ಅನ್ನು ಮಾಡಿ 1 kg ಒಳಗೆ ನಿಮ್ಗೆ ನಿಯರ್ಲಿ 80 ಪ್ಯಾಕೆಟ್ಸ್ ರೆಡಿ ಆಗುತ್ತೆ. 80 ಪ್ಯಾಕೆಟ್ಸ್ ಅನ್ನು ಸೇಲ್ ಮಾಡಿದ್ರೆ ಸರ್ ನೀವು 800 rupees ಮಟ್ಟ ಗಳಿಸಬಹುದು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿ ಸರ್. ಈ ಮಷಿನ್ ಜೊತೆ ನಿಮ್ಗೆ ಈಗ ಯುಗಾದಿ ಆಫರ್ ನಡೀತಾ ಇದೆ ಸರ್. ಈ ಮಷಿನ್ ಜೊತೆ ನೀವೇನಾದ್ರೆ ಇನ್ನೊಂದು ಮಷೀನ್ ಹತ್ತಿ ಬತ್ತಿ ಮಷಿನ್ ಪರ್ಚೇಸ್ ಮಾಡಿದ್ರೆ ಕಾಂಬೋ ಆಫರ್ ನಡೀತಾ ಇದೆ. ಅದರ ಜೊತೆಗೆ ನಿಮ್ಗೆ EV ಬೈಕ್ ಕೂಡ ಫ್ರೀ ಕೊಡ್ತಾ ಇದೀವಿ ಸರ್. ಮೇಡಮ್ ಈಗ ಈ ಒಂದು ಮಷೀನ್ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ದೊಂದು ಆಫೀಸ್ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ತೀರಾ? ಖಂಡಿತವಾಗಿ ಸರ್. ನಮ್ದು ಇದು ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಬನಶಂಕರಿ 2nd ಸ್ಟೇಜ್ 17th ಕ್ರಾಸ್ 3rd ಮೇನ್ ರೋಡ್ ನಲ್ಲಿ ಇದೆ, ಸಿದ್ಧಾರೂಢ ಎಂಟರ್ಪ್ರೈಸಸ್ ಅಂತ ಹೇಳಿ. ನೀವೇನಾದ್ರು ಉತ್ತರ ಕರ್ನಾಟಕ ಸೈಡ್ ಇದ್ದೀರಂದ್ರೆ ನಿಮ್ಗೆ ಹುಬ್ಳಿಯಲ್ಲಿ ನಮ್ದು ಆಫೀಸ್ ಇನ್ನೊಂದು ಆಫೀಸ್ ಇದೆ ಸರ್, ಗಬ್ಬೂರ್ ಸರ್ಕಲ್ ಅಲ್ಲಿ ಬರುತ್ತೆ. ನಿಮ್ಗೆ ಏನಾದ್ರು ಅಡ್ರೆಸ್ ಸಲುವಾಗಿ ಏನಾದ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ನಮ್ಮ ಸ್ಕ್ರೀನ್ ಒಳಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರ್ತಾ ಇದೆ ಸರ್, ನೀವು ಕಾಲ್ ಮಾಡಿ ಬನ್ನಿ. ಓಕೆ ಮೇಡಮ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್.